ಬಿಜೆಪಿ ಅವರು ಇಂಟೆಲಿಜೆನ್ಸ್ ಮಾಹಿತಿ ಬಂದಿದೆ, ಬಿಜೆಪಿ 2 ಗೆಲ್ಲುತ್ತೆ ಅಂತ ಹೇಳಿದ್ರು ವಿಜೇಂದ್ರ ಅವರು. ಬಿಜೆಪಿ 2 ಕಡೆ ಗೆಲ್ಲುತ್ತೆ, ಇಂಟೆಲಿಜೆನ್ಸ್ ಸೋಲ್ತೀವಿ ಅಂತ ಹೇಳ್ತಾರ, ಸೋಲ್ತೀವಿ ಅಂತ ಹೇಳ್ತಾರ ಅವರು. ಅಂತ ಹೇಳ್ತಾರೆ ಸರ್ 2 ಕ್ಷೇತ್ರ. ಈಗ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಜನ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಮೆಚ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಈ ಸಾರಿ ಜನ ವೋಟ್ ಹಾಕ್ತಾರೆ, ಗೊತ್ತಾಯ್ತಾ? ಅವರು ಸಂವಿಧಾನ ವಿರೋಧಿಗಳು, ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು. ಹೆಂಗೆ ಅವ್ರಿಗೆ ವೋಟ್ ಹಾಕ್ತಾರೆ? ಮಹಿಳೆಯರ ವಿರೋಧಿಗಳು. ಗ್ಯಾರಂಟಿಗಳು ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ ವೋಟ್ ಕೇಳೋದಕ್ಕೆ. ಅವ್ರಿಗೇನಿದೆ? ಅವ್ರು ಯಾವ ಆಧಾರದ ಮೇಲೆ ವೋಟ್ ಕೇಳ್ತಾ ಇದ್ದಾರೆ? ಯಾವ ಆಧಾರದ ಮೇಲೆ ವೋಟ್ ಕೇಳ್ತಾ ಇದ್ದಾರೆ? ಆಯ್ತಪ್ಪ, ನಮಗೆ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಏನ್ ಹೇಳ್ತಾರೆ? 9 ವರ್ಷ ಸರ್ಕಾರ ಮಾಡಿದ್ದಾರೆ ಕರ್ನಾಟಕದಲ್ಲಿ, 9 ವರ್ಷ ಸರ್ಕಾರ ಮಾಡಿದ್ದಾರೆ. ಏನ್ ಮಾಡಿದೀವಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ? ಏನ್ ಮಾಡಿದ್ದಾರೆ ಅಂತ ಹೇಳ್ತಾರೆ? ಸುಮ್ಮನೆ ಏನೋ ಹೇಳ್ತಾರೆ ಅವರು. ನಾವು ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಅವರು ಸಮಾಜ, ಧರ್ಮ ದೇಶದಲ್ಲಿ, ಜಾತಿ ಹೆಸರಲ್ಲಿ ಸಮಾಜ ಒಡಿತಕ್ಕಂಥ ಪಕ್ಷ. ಅದರಿಂದ ನಾವು ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಧ್ಯಮ ವರ್ಗದವರು ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಜೆಡಿಎಸ್ ಅಲ್ಲಿ ಕುಟುಂಬ ರಾಜಕಾರಣ ಮಾಡ್ತಿಲ್ಲ, ನಾವು ಜನರೇ ನಮ್ಮನ್ನ ಕರ್ಕೊಂಡ್ಬಂದು ರಾಜಕಾರಣ ಮಾಡಿದ್ರು. ಯಾರು? ಕುಮಾರಸ್ವಾಮಿ. ಅವರು ಮನೇಲಿ ಏನ್ ಮಾಡ್ತಾರೆ? ಕುಟುಂಬ ರಾಜಕಾರಣ ಮಾಡಿ ಅವ್ರನ್ನ ಜನಗಳೇ ಕರ್ಕೊಂಡ್ಬಂದು ಆಯ್ಕೆ ಮಾಡಿದ್ರು. ಹೇಳಿ, ಮತ್ತೆ ಯಾಕೆ ಸೋಲ್ಸಿದ್ರು? ಈಗ ಚನ್ನಪಟ್ಟಣದಲ್ಲಿ ಸೋತವ್ರು ಯಾರ್ರಿ? ಮೂರು ಸರಿ ಅವ್ರ ಮಗ ಅಲ್ವಾ? ಅವ್ರಿಗೆ ಗೆದ್ದಿದ್ರಲ್ಲ 23ರಲ್ಲಿ ಗೆದ್ದಿದ್ರಲ್ಲ, ಅಲ್ಲಿ ಸೋತ್ರು. ಯಾಕೆ? ಜನ ಕರ್ಕೊಂಡ್ ಬಂದಿದ್ರು ಅವ್ರಿಗೆ. 22,000 ಅಂತರದಿಂದ ಗೆದ್ದದು ನಮ್ಮ ಅಭ್ಯರ್ಥಿ. 22,000 ಅಂತರದಿಂದ ಗೆದ್ದದು. ಕುಟುಂಬ ರಾಜಕಾರಣನ ಮುಖ್ಯಮಂತ್ರಿ ಕೂಡ ಮಾಡ್ತಿದ್ದಾರೆ ಅಂತ ಹೇಳಿ. ಮುಖ್ಯಮಂತ್ರಿ ಕೂಡ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ. ಆಯ್ತಪ್ಪ, ಅವರು ಹೇಳ್ಬೇಕಾದ್ರೆ ಅವ್ರ ಕುಟುಂಬ ರಾಜಕಾರಣ ಮಾಡಬಾರ್ದಲ್ವಾ? ಅವ್ರಪ್ಪ, ಅವ್ರ ಮಕ್ಳಿಬ್ರು, ಮೊಮ್ಮಕ್ಕಳು, ಅವ್ರ ಮೊಮ್ಮಗ ಸೊಸೆ, ಇಬ್ರು ಸೊಸೆದಿರು, ಆಮೇಲೆ ಇಬ್ರು ಮೊಮ್ಮಕ್ಕಳು, ಎಷ್ಟು 4 ಜನ ಮೊಮ್ಮಕ್ಕಳು. ಜನ ಬಯಸಿದ್ರೆ ರಾಜಕಾರಣ ಮಾಡ್ಲಿ, ಮಾಡಬಾರ್ದು ಅಂತ ಹೇಳಲ್ಲ ನಾನು. ಜನ ಬಯಸಿದ್ರೆ ಪ್ರಜಾಪ್ರಭುತ್ವ ಇದು, ಜನ ಬಯಸಿದ್ರೆ ರಾಜಕಾರಣ ಮಾಡ್ಲಿ. ಆದ್ರೆ ಜನ ತಿರಸ್ಕಾರ ಮಾಡಿದ ಮೇಲೂ ಕೂಡ ಅದನ್ನು ಹೇಳೋದು ಇದೆಯಲ್ಲ, ಅದು ಇಟ್ ಇಸ್ ನಾಟ್ ಕರೆಕ್ಟ್.